ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದಿರಾಜು. ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಅಪರಿಚಿತ ಗ್ರೂಪ್ಗಳಿಗೆ ಜಾಯ್ನ್ ಆಗ್ತಿದ್ದೀರಾ? ಹಾಗಾದರೆ ಹುಷಾರಾಗಿರಿ. ಯಾಕಂದರೆ ಆ ಒಂದು ಅಪರಿಚಿತ ಗ್ರೂಪ್ಗಳಿಂದಲೇ ನೀವು ಕೂಡ ವಂಚನೆಗೆ ಒಳಗಾಗಿ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇತ್ತೀಚೆಗೆ ಬೆಂಗಳೂರಿನ ಹುಳಿಮಾವು ಪೊಲೀಸರು ಇಂಥ ಒಂದು ಗ್ಯಾಂಗನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 12 ಮಂದಿಯನ್ನು ಅರೆಸ್ಟ್ ಮಾಡಿ ಈಗ 240 ಕೋಟಿಯಷ್ಟು ಹಣವನ್ನು ಈಗ ಬ್ಯಾಂಕ್ನಲ್ಲಿ ಫ್ರೀಸ್ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ, ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ವೀಕ್ಷಕರೇ, ಇತ್ತೀಚೆಗೆ ಒಂದು ಆನ್ಲೈನ್ ಫ್ರಾಡ್ ಅನ್ನೋದು ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಒಂದು ದಂಧೆ ಆಗಿರುವಂಥದ್ದು. ಇದರಲ್ಲಿ ಅಮಾಯಕ ಸಾರ್ವಜನಿಕರಿಗೆ ವಂಚಿಸಿ ಒಂದು ಕೋಟ್ಯಾಂತರ ರೂಪಾಯಿ ಹಣ ಕೂಡ ಪ್ರತಿ ವರ್ಷ ಒಂದು ಸೈಬರ್ ಕ್ರೈಮ್ ಕ್ರಿಮಿಗಳ ಪಾಲು ಕೂಡ ಆಗ್ತಾ ಇದೆ. ಈಗ ಇದೇ ರೀತಿಯ ಒಂದು ಪ್ರಕರಣವನ್ನು ಈಗ ಬೆಂಗಳೂರಿನ ಹುಳಿಮಾವು ಪೊಲೀಸರು ಕೂಡ ಒಂದು ಪತ್ತೆ ಹಚ್ಚಿದ್ದು ಸುಮಾರು 240 ಕೋಟಿ ರೂಪಾಯಿಯನ್ನು ಈಗ ಬ್ಯಾಂಕ್ ಖಾತೆಗಳಲ್ಲಿ ಫ್ರೀಸ್ ಮಾಡಿ ಸುಮಾರು 12 ಮಂದಿ ಆರೋಪಿಗಳನ್ನು ಕೂಡ ಈಗ ಬಂಧಿಸಿರುವಂಥದ್ದು. ಹಾಗಾದರೆ ಇದು ಹೇಗೆ ನಡೆಯುತ್ತೆ ಮತ್ತು ಈ ಒಂದು ದಂಧೆಯಲ್ಲಿ ಜನ ಯಾವ ರೀತಿ ಮೋಸ ಹೋಗ್ತಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಕೆಲವು ಅಪರಿಚಿತ ವ್ಯಕ್ತಿಗಳೇನಿದ್ರೆ ಅವರು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಒಂದು ಗ್ರೂಪ್ಸನ್ನು ಕ್ರಿಯೇಟ್ ಮಾಡ್ತಾರೆ. ನಂತರ ಅದಕ್ಕೆ ಸಾರ್ವಜನಿಕರನ್ನು ಕೂಡ ಆ್ಯಡ್ ಮಾಡಿ, ನಂತರ ಅದರಲ್ಲೇ ಒಂದು ಭಾಗಿಯಾಗಿರುವಂಥ ಕೆಲವು ಸೈಬರ್ ಅಪರಾಧಿಗಳೇನಿದ್ರೆ ಅವರನ್ನು ಕೂಡ ಆ್ಯಡ್ ಮಾಡಿಕೊಂಡು ನಂತರ ಅವರವರೇ ಒಂದು ಬಿಸ್ನೆಸ್ ಟ್ರೇಡಿಂಗನ್ನು ಒಂದು ಚಾಟ್ ಮಾಡ್ತಾ ಇರ್ತಾರೆ. ಇಂಥ ಒಂದು ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಿ ಇದರಿಂದ ಕೋಟ್ಯಾಂತರ ರೂಪಾಯಿ ಲಾಭ ಸಿಗುತ್ತೆ ಮತ್ತು ಲಕ್ಷಾಂತರ ರೂಪಾಯಿ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತೇಳಿ ಅವರವರೇ ಒಂದು ಚಾಟಿಂಗನ್ನು ಮಾಡಿಕೊಂಡು ನಂತರ ಅವರೇ ತಮ್ಮಲ್ಲೇ ಒಂದು ಹೂಡಿಕೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಇದನ್ನು ಗಮನಿಸುವಂಥ ಬೇರೆ ಇತರ ಸಾರ್ವಜನಿಕರೇನಿದ್ರೆ ಅವರು ಕೂಡ ಹಣದ ಒಂದು ಆಮಿಷ ಮತ್ತು ಹಣ ದೊಡ್ಡದಾಗಿ ಟ್ರೇಡಿಂಗ್ ಕೂಡ ಆಗ್ತಾ ಇರುತ್ತೆ. ಇದನ್ನು ಕಂಡು ಅವರು ಕೂಡ ಹಣವನ್ನು ಹೂಡಿಕೆ ಮಾಡ್ತಾರೆ. ಈ ಒಂದು ಹೂಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಂತೆ ನಂತರ ಈ ಒಂದು ಆರೋಪಿಗಳೇನಿದ್ರೆ ಅವರು ಆ ಒಂದು ಅಕೌಂಟ್ನಲ್ಲಿ ಹಣ ಜಮೆ ಆಗ್ತಾ ಇರುತ್ತೆ. ಅದನ್ನು ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿಕೊಂಡು ನಂತರ ಇಡೀ ಹಣವನ್ನು ಲಪಟಾಯಿಸುವಂಥ ಕೆಲಸ ಕೂಡ ಈಗ ನಡೀತಾ ಇರೋದು. ಇಂಥ ಒಂದು ಜಾಲವನ್ನು ಈಗ ಹುಳಿಮಾವು ಪೊಲೀಸರು ಅರೆಸ್ಟ್ ಕೂಡ ಮಾಡಿದರೆ ಇವರಿಂದ ಸುಮಾರು 240 ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗಳಿಗೆ ಒಂದು ಹಣ ವರ್ಗಾವಣೆ ಆಗಿತ್ತು. ಆ ಒಂದು ಹಣವನ್ನು ಕೂಡ ಈಗ ಫ್ರೀಸ್ ಮಾಡಿರೋದು. ಅಂದರೆ ಸುಮಾರು 4500 ಬ್ಯಾಂಕ್ ಖಾತೆಗಳನ್ನು ಬಳಸ್ಕೊಂಡು ಈ ಒಂದು ನಕಲಿ ಒಂದು ಆನ್ಲೈನ್ ಟ್ರೇಡಿಂಗ್ ಮತ್ತು ಹೂಡಿಕೆಯನ್ನು ನಡೀತಾ ಇತ್ತು. ಇದನ್ನು ಈಗ ಪೊಲೀಸರು ಪತ್ತೆ ಮಾಡಿದ್ದಾರೆ. ಆ ಮೂಲಕವಾಗಿ ಸುಮಾರು ಸಾವಿರಾರು ಜನರಿಗೆ ಒಂದು ವಂಚನೆ ಮಾಡಿರೋದು ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು. ಮತ್ತು ಈ ಒಂದು ಗ್ಯಾಂಗ್ ಏನಿದೆ ಇವರು ಸುಮಾರು 4500ಕ್ಕೂ ಹೆಚ್ಚು ನಕಲಿ ಖಾತೆಗಳನ್ನು ಅಂದರೆ ಮ್ಯೂಲ್ ಖಾತೆಗಳನ್ನು ಕೂಡ ರಚನೆ ಮಾಡಿಕೊಂಡು ಅದಕ್ಕೆ ಹಣವನ್ನು ವರ್ಗಾವಣೆ ಮಾಡ್ತಾ ಇರ್ತಾರೆ. ನಂತರ ಆ ಒಂದು ಖಾತೆಗಳಲ್ಲಿರುವಂಥ ಹಣವನ್ನು ತಮ್ಮ ಬೇರೆ ಬೇರೆ ಒಂದು ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿಂದ ಅದನ್ನು ಡ್ರಾ ಮಾಡಿಕೊಂಡು ತಾವು ಈ ಒಂದು ಹಣವನ್ನು ಕೂಡ ಲಪಟಾಯಿಸ್ತಿರುವಂಥದ್ದು ಕೂಡ ಈಗ ಗೊತ್ತಾಗಿರೋದು. ಮತ್ತು ಈ ಬಗ್ಗೆ ಒಂದು ಬೆಂಗಳೂರಿನ ಉದ್ಯಮಿಯೊಬ್ಬರಿಗೆ ಸುಮಾರು 3 ಕೋಟಿಗೂ ಅಧಿಕ ಹಣ ಒಂದು ವಂಚನೆ ಆಗುತ್ತೆ. ಅವರು ಹುಳಿಮಾವು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು ಅಲ್ಲಿ ಒಂದು FIR ಕೂಡ ದಾಖಲಾಗುತ್ತೆ. ಪೊಲೀಸರು ಈ ಒಂದು ಹಣದ ಜಾಲವನ್ನು ಪತ್ತೆ ಹಚ್ಚಿ ಒಂದು ತನಿಖೆಯನ್ನು ಕೈಗೊಂಡ ಸಂದರ್ಭದಲ್ಲಿ ವಾಟ್ಸಪ್ನಲ್ಲಿ ಕ್ರಿಯೇಟ್ ಆಗಿರುವಂಥ ಒಂದು ಗ್ರೂಪ್ ಏನಿದೆ ಆ ಒಂದು ಗ್ರೂಪ್ನಲ್ಲಿ ಸುಮಾರು ಸಾಕಷ್ಟು ಮಂದಿ ಸಾರ್ವಜನಿಕರು ಇರ್ತಾರೆ. ಮತ್ತು ಅದೇ ರೀತಿಯಾಗಿ ಸುಮಾರು ಅವ್ರದ್ದೇ ಆದ ಒಂದು 15ಕ್ಕೂ ಹೆಚ್ಚು ಮಂದಿ ಆರೋಪಿಗಳ ಒಂದು ಗ್ಯಾಂಗ್ ಕೂಡ ಅದರಲ್ಲಿ ಹ್ಯಾಡ್ ಆಗಿರ್ತಾರೆ. ಅವರೆಲ್ಲರೂ ಕೂಡ ಈ ಒಂದು ಜಾಲದಲ್ಲಿ ಭಾಗಿಯಾಗಿದ್ದು ಸಾರ್ವಜನಿಕರನ್ನು ಹೇಮರಿಸೋ ಸಲುವಾಗಿ ಅವರೇ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಅವರೇ ಹೂಡಿಕೆ ಮಾಡುವಂಥ ರೀತಿಯಲ್ಲಿ ಒಂದು ಡ್ರಾಮಾ ಮತ್ತು ಒಂದು ರೀತಿಯಲ್ಲಿ ಅವರೇ ಬೇಕಾದಷ್ಟು ಹಣವನ್ನು ಹೂಡಿಕೆ ಮಾಡಿ ಇಷ್ಟು ಲಾಭ ಬರ್ತಿದೆ ಮತ್ತು ಇಷ್ಟು ಡಬಲ್ ಆಯಿತು, ಇಷ್ಟು ಟ್ರೇಡಿಂಗ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಯಾಮಾರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದನ್ನು ನಂಬಿದಂಥ ಸಾರ್ವಜನಿಕರು ಕೂಡ ಅವರು ಹಣವನ್ನು ಹೂಡಿಕೆ ಮಾಡಿ ಇದರಿಂದ ದೊಡ್ಡ ಮಟ್ಟದಲ್ಲಿ ಲಾಸ್ ಕೂಡ ಆಗಿರ್ತಾರೆ. ಈಗ ಇದೇ ರೀತಿಯಾಗಿ ಉದ್ಯಮಿಯೊಬ್ಬರು ಕೂಡ ಒಂದು 3 ಕೋಟಿಗೂ ಅಧಿಕ ಹಣವನ್ನು ಕಳ್ಕೊಂಡ ಪರಿಣಾಮವಾಗಿ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಕೈಗೊಂಡು ಇದನ್ನು ಜಾಲ ಹಿಡಿದಾಗ ಇದು ಬೆಂಗಳೂರಿನ ತಾಯಿ ಮಗ ಸೇರಿದಂತೆ ಸುಮಾರು 12 ಮಂದಿ ಆರೋಪಿಗಳು ಕೂಡ ಇದರಲ್ಲಿ ಭಾಗಿಯಾಗಿರೋದು ಕೂಡ ಗೊತ್ತಾಗಿದೆ. ಸದ್ಯ ಈಗಾಗಲೇ 12 ಮಂದಿಯನ್ನು ಕೂಡ ಈಗ ಹುಳಿಮಾವು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಮುಖ ಆರೋಪಿ ಒಬ್ಬ ದುಬೈನಲ್ಲಿ ತಲೆಮರೆಸಿಕೊಂಡಿರೋದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದ್ದು ಈಗ ಆತನನ್ನು ಪತ್ತೆ ಮಾಡುವಂಥ ಸಲುವಾಗಿ ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗ ಈ ಒಂದು ಆರೋಪಿಗಳಿಂದ ಸುಮಾರು 240ಕ್ಕೂ ಹೆಚ್ಚು ಡೆಬಿಟ್ ಕಾರ್ಡ್ಗಳು ಮತ್ತು 50ಕ್ಕೂ ಹೆಚ್ಚು ಮೊಬೈಲ್ ಫೋನ್ಸ್ ಇರ್ಬೋದು ಮತ್ತು ಬ್ಯಾಂಕ್ ಖಾತೆಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ಗಳನ್ನು ಕೂಡ ಈಗಾಗಲೇ ಜಪ್ತಿ ಮಾಡಿದ್ದಾರೆ. ಹಾಗೂ ಅವರಿಂದ ಈ ಒಂದು ಕೃತ್ಯಕ್ಕೆ ಬಳಕೆಯಾಗಿದ್ದಂಥ ಬೇರೆ ಬೇರೆ ಒಂದು ಡಿಜಿಟಲ್ ಡಿವೈಸಸ್ ಏನಿದೆ ಅದನ್ನು ಕೂಡ ಈಗ ಪೊಲೀಸರು ಜಪ್ತಿ ಮಾಡಿ ಮತ್ತಷ್ಟು ತನಿಖೆಯನ್ನು ಕೂಡ ಈಗ ಸದ್ಯ ಮುಂದುವರಿಸಿದ್ದಾರೆ. ಈ ರೀತಿಯಾಗಿ ನಗರದಲ್ಲಿ ಇಂಥ ವಂಚನೆ ಮಾಡುವಂಥ ಜಾಲಗಳೇನಿದೆ ಅದು ದೊಡ್ಡ ಮಟ್ಟದಲ್ಲಿ ಕೂಡ ತಲೆ ಎತ್ತಿರುತ್ತದೆ. CCB ಇರ್ಬೋದು ಮತ್ತು ಸೈಬರ್ ಕ್ರೈಮ್ ಪೊಲೀಸರು ಇರ್ಬೋದು ಬೇರೆ ಬೇರೆ ಒಂದು ತನಿಖಾ ತಂಡಗಳು ಕೂಡ ಇಂಥ ಒಂದು ಜಾಲಗಳನ್ನು ಪತ್ತೆ ಹಚ್ಚಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈಗ ಹುಳಿಮಾವು ಪೊಲೀಸರು ಇನ್ಸ್ಪೆಕ್ಟರ್ ಆದಂಥ ಕುಮಾರಸ್ವಾಮಿ ಮತ್ತು
ಎಲೆಕ್ಟ್ರಾನಿಕ್ ಸಿಟಿ DCP ಆಗಿರುವಂಥ ನಾರಾಯಣ್ ಏನಿದ್ದಾರೆ ಇವರು ಈ ಒಂದು ತಂಡವನ್ನು ಈಗ ಅರೆಸ್ಟ್ ಮಾಡಿ ಈ ಒಂದು ಜಾಲವನ್ನು ಕೂಡ ಈಗ ಭೇದಿಸಿರೋದು. ಸದ್ಯ ಇದ್ರ ಬಗ್ಗೆ ಮತ್ತಷ್ಟು ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂಥ ಜಾಲ ಇರ್ಬೋದು ಮತ್ತು ಇನ್ನೂ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂಥವರನ್ನು ಪತ್ತೆ ಮಾಡುವಂಥ ಕೆಲಸವನ್ನು ಈಗ ಹುಳಿಮಾವು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ News18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.